ಅಪ್ಪ, ಚಾರುನ ನನ್ನ ಮದ್ವೆ ಆದ್ರೆ ಅವಳು ನನ್ನ ಜೊತೆ ಸಂತೋಷವಾಗಿರಕ್ಕಾಗಲ್ಲ. ಯಾಕೆ ಅಂದ್ರೆ ನನಗೆ ಚಾರು ಮೇಲೆ ಯಾವತ್ತೂ ಪ್ರೀತಿ ಹುಟ್ಟಲ್ಲ. ನಮ್ಗಿಷ್ಟ ಇರೋರ ಜೊತೆ ವನವಾಸದಲ್ಲಿದ್ರು ಕೂಡ ಅದು ಸ್ವರ್ಗದ ತರ ಇರುತ್ತೆ. ನಮಗಿಷ್ಟ ಇಲ್ದಿರೋರ ಜೊತೆ ಇಂದ್ರ ಭವನದಲ್ಲಿದ್ರು ಅದು ನರ್ಕದ ತರ ಇರುತ್ತಪ್ಪ. ಲೇ, ಇಷ್ಟು ದಿನ ನಿನ್ ಬೇಜಾರಲ್ಲಿದ್ರೆ ಮದುವೆ ಬಗ್ಗೆ ಗೊತ್ತಿಲ್ಲದೆ ಬೇಜಾರು ಮಾಡ್ಕೊಂಡಿದ್ದೆ ಅನ್ಕೊಂಡಿದ್ದೆ ಕಣೋ. ಆದ್ರೆ ನೀನ್ ಮದುವೆ ಮಾಡ್ಕೊತಿರೋ ಹುಡುಗಿ ಮೇಲೆ ನಿಂಗೆ ಇಷ್ಟ ಇಲ್ಲ ಅಂತ ನನಗೆ ಇವಾಗ ಗೊತ್ತಾಯ್ತು ಕಣೋ. ಅಪ್ಪ, ಈ ವಿಷಯನ ನಿಮಗೆ ತುಂಬಾ ಸಲ ಹೇಳಿದ್ದೀನಿ, ನೀವು ಅರ್ಥ ಮಾಡ್ಕೊಳ್ಳಿಲ್ಲ. ಮಾವನ್ಗೆ ಇದನ್ನ ಹೇಳಕ್ಕೆ ನನಗೆ ಧೈರ್ಯ ಇಲ್ಲ. ಹೇಳ್ದೇನೆ ಒಳ್ಳೆ ಕೆಲಸ ಮಾಡಿದ್ಯಾ ಮಗನೇ. ಇದು ಅವ್ರು ಫಿಕ್ಸ್ ಮಾಡಿರೋ ಮದುವೆ. ಅವ್ರ ಮಾತು ಕೊಟ್ರು ಅಂದ್ರೆ ಪ್ರಾಣ ಕೊಟ್ಟ ಹಾಗೇನೆ ಕಣೋ. ಇವಾಗ ಅವ್ರ ಮಾತಿಗೆ ಬೆಲೆ ಕೊಡ್ಲಿಲ್ಲ ಅಂದ್ರೆ ಮರ್ಯಾದೆನೆ ಹೋಗುತ್ತೋ ಪ್ರಾಣನೇ ಹೋಗುತ್ತೋ ಗೊತ್ತಾಗ್ತಿಲ್ಲ ಕಣೋ. ಆ ಥರ ಮಾತಾಡ್ಬೇಡಿಯಪ್ಪ. ಮಾವ ಅಂದ್ರೆ ನನಗೆ ದೇವ್ರ ಸಮಾನ. ಅವ್ರ ಬಗ್ಗೆ ಯೋಚನೆ ಮಾಡಿನೇ ಇಲ್ಲಿವರೆಗೂ ಈ ಮಾತನ್ನ ಯಾರಿಗೂ ಹೇಳ್ದೆ ಸುಮ್ಮನಿದ್ದು. ಮೊದಲನೇ ಸಲ ನಾನೇ ನಿಮಗೆ ಹೇಳ್ತಾ ಇರೋದಪ್ಪ. ಏನಾದರೂ ಸಲಹೆ ಬೇಕು ಅಂದ್ರೆ ಕೇಳು ಅಂತ ಹೇಳ್ತಿದ್ರಲ್ಲ. ಮಾವನ್ಗೆ ನೋವು ಮಾಡ್ದೇನೆ ಅವ್ರನ್ನ ಹೇಗೆ ಒಪ್ಸೋದು ಅಂತ ಹೇಳಿ ಅಪ್ಪ. ಅದೆಲ್ಲ ಕಣೋ, ಅಷ್ಟಕ್ಕೂ ಇಷ್ಟು ದಿನ ಇಲ್ದಿರೋದು ಇವಾಗ ಯಾಕೋ ಚಾರು ಮೇಲೆ ಅಷ್ಟೊಂದು ದ್ವೇಷ ಬೆಳೆಸ್ಕೊಂಡಿದ್ಯಾ? ಲೇ, ಯಾರನ್ನಾದ್ರೂ ಪ್ರೀತಿಸಿದ್ಯಾ ಹೇಗೆ? ಹೇಳೋ ಹೇಳೋ, ಕೇಳ್ತಿರೋದು ನಿನ್ನನ್ನೇ. ಅಪ್ಪ, ನಾನು ಅಂಥದ್ದೇನಾದ್ರೂ ಇದ್ರೆ ಈಗಲೇ ಮನ್ಸಿಂದ ಕಿತ್ತು ಹಾಕ್ಬಿಡು. ನಿನ್ ಮನ್ಸಲ್ಲಿ ಚಾರು ಅಲ್ದೇನೆ ಇನ್ಯಾರು ಇದ್ದಾರೆ ಅಂತ ಗೊತ್ತಾದ್ರೆ ನಿಮ್ಮಮ್ಮ ಎದೆ ಹೊಡ್ಕೊಂಡು ಸತ್ತೋಗ್ತಾಳೆ ಕಣೋ. ಮೊದಲೇ ನಿನ್ ಮದುವೆ ಮೇಲೆ ಅವಳು ತುಂಬಾ ಆಸೆ ಇಟ್ಕೊಂಡಿದ್ದಾಳೆ ಕಣೋ. ಅಂದ್ರೆ ನನ್ನ ಮನ್ಸಿನ ಬಗ್ಗೆ ಯೋಚನೆ ಮಾಡಲ್ವಾ ಅಪ್ಪ? ಸೀನು, ನಿನ್ನ ಬಗ್ಗೆ ನನಗೆ ಗೊತ್ತು ಕಣೋ. ನೀನ್ ಎಂಥ ನೋವನಾದ್ರೂ ಸರಿ ಸಹಿಸ್ಕೋತೀಯಾ. ಅದೇ ಅದೇ ನಿಮ್ಮಮ್ಮನ ಎದುರಿಸಿ ಒಂದು ಮಾತಂದ್ರೂ ಸಹಿಸಲ್ಲ ಕಣೋ. ಅಂಥದ್ರಲ್ಲಿ ಅವಳ ಆಸೆ ನಿರಾಸೆ ಆಯ್ತು ಅಂತ ಗೊತ್ತಾದ್ರೆ ಅವಳು ಬದುಕಲ್ಲ ಕಣೋ, ಬದುಕಲ್ಲ. ನೋಡ್ಸೀನು, ನೀನು ಮದುವೆ ನಿಲ್ಸಿದ್ರೆ ನಿಮ್ಮ ಮಾವ ಏನು ಮರ್ಯಾದೆ ಹೋಗುತ್ತೆ ಅನ್ನೋದು ಎಷ್ಟು ನಿಜನೋ, ನಿಮ್ಮ ಅಮ್ಮನ ಪ್ರಾಣ ಹೋಗುತ್ತೆ ಅನ್ನೋದು ಅಷ್ಟೇ ನಿಜ ಕಣೋ ಮಗನೇ. ಅರ್ಥ ಮಾಡ್ಕೊಳ್ಳೋ ಸೀನು. ಲೇ, ಅವಳು ಸಂತೋಷಕ್ಕೋಸ್ಕರ ಚಾರುನ ಮದುವೆ ಮಾಡ್ಕೋತೀಯೋ ಇಲ್ಲಾಂದ್ರೆ ನಿನ್ನ ಸಂತೋಷಕ್ಕೋಸ್ಕರ ಹೀಗೆ ಎಲ್ರಿಗೂ ನೋವು ಕೊಡ್ತೀಯೋ ನಿನ್ನಿಷ್ಟ ಕಣೋ ಮಗನೇ, ನಿನ್ನಿಷ್ಟ. ಸರಿಯಾಗಿ ಯೋಚನೆ ಮಾಡಿ ಒಂದು ನಿರ್ಧಾರ ತಗೋ. ಅಪ್ಪ, Come on guys, come on. ಅದೇ ಅಲ್ಲಿ ನೋಡು.
ಇದ್ಯಾ? ಕೋಚ್ ಸರ್ ಏನಾದ್ರು ಫೀಲ್ ಮಾಡ್ಕೊಂಡ್ರಾ? ಅವ್ರದನ್ನ ಯಾವಾಗ್ಲೋ ಮರ್ತಾಯ್ತು. ನೀನ್ ಮತ್ತೆ ನೆನ್ಪು ಮಾಡ್ಬೇಡ. ಮೊದ್ಲು ನೀನು ಸರಿಯಾಗಿ ನಡೆಯೋದನ್ನ ಕಲಿ. ಕೋಚ್ ಸರ್ನ ನೋಡಿದ ತಕ್ಷಣ ಬಿದೋಗ್ಬಿಡ್ತೀಯ. ಅದನ್ನೇನು ಯೋಚನೆ ಮಾಡ್ಬೇಡ. ಬಾ. ಸಾರಿ ಸರ್. ರಾಜಿ, ಅದು ಗೊಂಬೆ. ಬೊಂಬೆ ರಾಜಿ. ಅನ್ಕೊಂಡೆ. ಸಾಕು ಸಾಕು, ಬಾ. ಬಾಯ್. ಅಲ್ಲೋಡು. ವಾವ್, ಅನುಷ್ಕಾ ಮೇಡಮ್ ಕಣ. ಈ ಪ್ಲೇಸಿಗೆ ಇವಾಗ ಕಲರ್ ಬಂತು ಮಗ. ಅದನ್ನ ನೋಡೋಕ್ಕೆ ಅಲ್ವಾ ನಾನು ಬಂದಿರೋದು. ನೀವೆಲ್ಲ ಈ ಪ್ಲೇಸ್ನ ನೋಡಿ, ನಾನು ಅನುಷ್ಕನ ನೋಡ್ತೀನಿ. ಏನೋ ಮಚ್ಚ. ನೋಡ್ತೀನಿ ಅದ್ಯಾ. ಹುಡುಗರೆಲ್ಲ ಅವ್ರನ್ನೇ ನೋಡ್ತಿದ್ದಾರೆ. ಅವ್ರಿಗೆ ಗೊತ್ತಾದ್ರೆ ತಲೆ ತಗ್ಸೋ ಹಾಗೆ ಮಾಡ್ತಾರೆ. ಹಾಯ್ ಶೌರ್ಯ. ಎಲ್ಲರೂ ಅವರನ್ನೇ ನೋಡ್ತಿದ್ದಾರೆ. ಅವರೇನೋ ಕೋಚ್ ಸರ್ನೇ ನೋಡ್ತಿದ್ದಾರೆ. ಯಾಕಿರ್ಬೋದು ಆದ್ಯಾ? ಹೇಳೋಕ್ಕಾಗಲ್ಲ. ಗರ್ಲ್ ಫ್ರೆಂಡ್ ಇರ್ಬೋದು. ಸಡನ್ ಆಗಿ ಎಂತ ಸರ್ಪ್ರೈಸ್ ಕೊಟ್ಟೆ ಅನು? ಸಡನ್ ಆಗಿ ಕೊಡೋದನ್ನೇ ಸರ್ಪ್ರೈಸ್ ಅನ್ನೋದು. ಹೇಗಿದೆ ನನ್ನ ಸರ್ಪ್ರೈಸ್? ಇಂಪ್ರೆಸ್ ಆದ್ಯಾ? ಲೈಟ್ ಆಗಿ. ಮೊದಲೇ ಈ ಶೌರ್ಯ ಸರ್ ನನ್ನ ನೋಡ್ತಾರೋ ಇಲ್ವೋ, ಮಧ್ಯದಲ್ಲಿ ಅನುಷ್ಕಾ ಯಾರು? ಚೆನ್ನಾಗಿದ್ದೀನಿ. ನೀನು ನಿನ್ ಲಗೇಜ್ ತಗೊಂಬಂದ್ಯಾ? ಡ್ರೈವರ್ ತಗೊಂಡ್ ಬರ್ತಾನೆ. ಓಕೆ. ಬೇಜಾನ್ ನುಲಿತಿದ್ದಾಳೆ ಆದ್ಯಾ. ಶೌರ್ಯ ಸರ್ಗೆ ದೊಡ್ಡ ಫ್ಯಾನ್ ಅನ್ಸುತ್ತೆ. ಅವಳ ಫ್ಯಾನ್ ಆದ್ರೆ ನಾನು AC ಕೂಲರು ಟೆಂಪ್ರೇಚರು. ನೀನ್ ಯಾಕೋ ಕೋಪ ಮಾಡ್ಕೊಂಡಿರೋ ಹಾಗಿದೆ? ಹಾ, ಏನಿಲ್ಲ. ರಾಜಿ. ಗಾಯ್ಸ್, ಕಮ್ ಆನ್, ಕಮ್ ಕಮ್ ಕಮ್.
ಯಾಕೋ ಸೀನು ಮಧ್ಯರಾತ್ರಿ ಆಗ್ತಾ ಬಂತು, ಮಲಗಲ್ವೇನೋ ಸೀನು? ನಿದ್ದೆ ಬರ್ತಾ ಇಲ್ಲ ಅತ್ತೆ. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ದೆ ಒದ್ದಾಡೋ ಹಾಗಾಗಿದೆ ಅಲ್ಲ? ನನ್ನ ಜೀವನದ ಬಗ್ಗೆನೇ ಯಾಕೋ ತುಂಬ ಯೋಚನೆ ಆಗೋಗಿದೆ ಅತ್ತೆ. ಆದ್ಯ ಇಲ್ಲ ಅಂದ್ರೆ ಬದುಕಕ್ಕಾಗಲ್ಲ ಅಂತ ಅನ್ಸುತ್ತೆ. ಸೀನು, ಈ ವಿಷಯದ ಬಗ್ಗೆ ನಿನಗೆ ಎಷ್ಟೋ ಸಾರಿ ನಾನು ಹೇಳಿದ್ದೀನಿ, ಇದನ್ನ ನಡೆಯಲ್ಲ ಕಣು ಅಂತ. ನೀವು ಹೇಳ್ತಿರೋದು ಇದು ಅರ್ಥ ಮಾಡ್ಕೋತಿದೆ, ಆದ್ರೆ ಇದಕ್ಕೆ ಅರ್ಥ ಆಗ್ತಿಲ್ಲ ಅತ್ತೆ. ನನ್ನ ಹೃದಯ ಪ್ರತಿ ಕ್ಷಣ ಆದ್ಯನ್ಗೋಸ್ಕರನೇ ಬಡ್ಕೋತಿರುತ್ತೆ. ನಾನೇನೇ ನೋಡಿದ್ರು ಏನೇ ಮಾಡಿದ್ರು ಎಲ್ಲದರಲ್ಲೂ ಆದ್ಯನೇ ಇರ್ತಾಳೆ. ಅವಳು ನಾನು ಇಬ್ರು ಬೇರೆ ಅಲ್ಲ ಅಂತ ಅನ್ಸುತ್ತೆ ಅತ್ತೆ. ಎಷ್ಟು ಆಳವಾಗಿ ಪ್ರೀತಿಸ್ತವನು ಚಾರು ಜೊತೆ ನಿಶ್ಚಿತಾರ್ಥನ ಯಾಕೋ ಮಾಡ್ಕೊಂಡೆ? ನಿಶ್ಚಿತಾರ್ಥ ನಡೆದಿದ್ದ ದಿನ ಆದ್ಯನ್ ಮೇಲಿರೋ ಕೋಪದಿಂದ ಚಾರುಗೆ ಉಂಗುರ ಹಾಕ್ಬಿಟ್ಟೆ ಅತ್ತೆ. ಅದನ್ನ ಅವತ್ತು ಕೋಪ ಅನ್ಕೊಂಡೆ ನಾನು, ಆದ್ರೆ ಅದು ಕೋಪ ಅಲ್ಲ, ಪ್ರೀತಿ ಅಂತ ತಿಳ್ಕೊಳ್ದೆ ಹೋದೆ. ನನಗೆ ನನ್ನ ತಾಯಿ ಸ್ಥಾನದಲ್ಲಿರೋರು ನೀವೇ ಅಲ್ವಾ, ಅದಕ್ಕೆ ನನ್ನ ಕಷ್ಟನ ನಿಮ್ಮ ಹತ್ರ ಹೇಳ್ಕೊಂಡೆ. ಆದ್ಯ ಇಲ್ಲ ಅಂದ್ರೆ ನಾನು ಬದುಕಲ್ಲ ಅತ್ತೆ, ಬದುಕಲ್ಲ. ನೋಡು ಭೀಮಯ್ಯ, ಬೆಳಗ್ಗೆ ಟಿಫನ್ನು, ಮಧ್ಯಾಹ್ನ ಊಟ, ಜೊತೆಗೆ ರಾತ್ರಿ ಊಟ. ನೀನ್ ಏನ್ ಮಾಡ್ತೀಯೋ ನನಗೆ ಗೊತ್ತಿಲ್ಲ, ಆದ್ರೆ ಬಂದವರು ಒಂದು ಮಾತು ಕೂಡ ಹೇಳ್ಬಾರ್ದು. ತಿನ್ನೋ ಊಟಕ್ಕಿಂತ ಕೊಂಕು ಮಾತುಗಳನ್ನ ಶುರು ಮಾಡ್ಬಿಡ್ತಾರ ಆಮೇಲೆ. ಅಮ್ಮ, ನೀವು ಅದನ್ನೆಲ್ಲ ನಮ್ಗೆ ಹೇಳ್ಬೇಕೇನಮ್ಮ? ನೀವು ಅಡಿಗೆ ಬಗ್ಗೆ ಮರ್ತು ಹೋಗಿ, ಅದನ್ನೆಲ್ಲ ನಾವು ನೋಡ್ಕೋತೀವಿ. ಹೌದು, ದುಡ್ಡಿನ ಬಗ್ಗೆ ಏನು ಹೇಳಲೇ ಇಲ್ಲ. ನೋಡಿಮ್ಮ, ಈಗ ತರಕಾರಿ ರೇಟ್ ಎಲ್ಲ ಸ್ವಲ್ಪ ಜಾಸ್ತಿ ಆಗ್ಬಿಟ್ಟಿದೆ, ಸ್ವಲ್ಪ ನೋಡ್ಕೊಂಡು ಕೊಡಿಮ್ಮ. ಸರಿ ಭೀಮಯ್ಯ, ನಿನ್ ಕಷ್ಟ ನನಗೆ ಗೊತ್ತಿಲ್ಲದೆ ಇರೋದೇನಲ್ಲ ಬಿಡು. 5 ದಿನಕ್ಕೆ ಸೇರಿ ಒಂದು 10,000 ರೂಪಾಯಿ ಕೊಡ್ತೀನಿ. 10,000 ಅಂದ್ರೆ ಹೇಗಮ್ಮ? ಕನಿಷ್ಠ ಒಂದು 30,000 ಆದ್ರೂ ಆಗುತ್ತೆ. ಬೇಕಿದ್ರೆ ಹೊರಗೆ ವಿಚಾರಿಸಿ ನೋಡಿ. ಏನ್ ಭೀಮಯ್ಯ ಹೀಗೆಲ್ಲ ಮಾತಾಡ್ತೀಯಾ? ನಮ್ಮ ಮನೇಲಿ ಯಾವುದೇ ಕಾರ್ಯಕ್ರಮ ಆದ್ರೂ ಅಡಿಗೆ ಮಾಡಕ್ಕೆ ನಿನ್ಗೆ ತಾನೇ ಹೇಳೋದು ನಾವು. ನಮ್ಗಿಷ್ಟು ಕಮ್ಮಿ ಮಾಡಕ್ಕಾಗಲ್ವಾ? ಇಲ್ಲಮ್ಮ, ಮೊದಲೇ ಹೆಂಡತಿ ಮಕ್ಳಿರೋನು, ಈ ರೇಟ್ ಆದ್ರೆ ನನಗೆ ಲಾಸ್ ಆಗ್ಬಿಡುತ್ತೆ. ಅತಿಗೆ ನೀನಾದ್ರೂ ಹೇಳು, ಈ ಭೀಮಯ್ಯ ನನ್ನ ಮಾತನ್ನು ಕೇಳಲ್ಲ ಅಂತಾನೆ. ಜಾನಕಮ್ಮನವ್ರೆ, ನಾನೇನೋ ಜಾಸ್ತಿ ಕೇಳಲಿಲ್ಲಮ್ಮ. ಇವಾಗ ಎಲ್ಲೇ ಆದ್ರೂ ಇದೇ ರೇಟೇ ಅಮ್ಮ ಇರೋದು. ನಿಮಗೆ ರೇಟ್ ಒಪ್ಪಿಗೆ ಆದ್ರೆ ಫೋನ್ ಮಾಡಿ ಕರೀರಿ, ಬಂದು ಅಡುಗೆ ಸ್ಟಾರ್ಟ್ ಮಾಡ್ತೀನಮ್ಮ. ಹೋಗಿ ಬರ್ತೀನಮ್ಮ. ಹಾ, ಹೋಗಿ ಹೋಗಿ. ನಿಮ್ ಕೈಲಿ ಆಗ್ಲಿಲ್ಲ ಅಂದ್ರೆ ಬೇರೆಯವ್ರು ಸಿಗಲ್ಲ ಅನ್ಕೊಂಡಿದ್ದೀರಾ? ಮದ್ವೆ ಏರ್ಪಾಡೆಲ್ಲ ಚೆನ್ನಾಗಿ ನಡೀತಿದೆ. ಸೀನು ತನ್ನ ಪ್ರೀತಿ ವಿಷಯನ ಹೇಳ್ತೀನಿ ಅಂತ ಬೇರೆ ಹೇಳಿದಾನೆ. ಏನಾಗುತ್ತೋ ಏನೋ ಅಂತ ಒಂಥರ ಭಯ ಆಗ್ತಿದೆ. ಸೀನು, ನಿಮ್ಮಮ್ಮ ಸಂತೋಷವಾಗಿ ಮದುವೆ ಏರ್ಪಾಡೆಲ್ಲ ಮಾಡ್ತಾ ಇದ್ದಾಳೆ ಕಣೋ. ನೀನ್ ನೋಡಿದ್ರೆ ನಿಮ್ಮ ಮಾವನ ಒಪ್ಪಿಸ್ತೀನಿ ಅಂತ ಹೇಳಿದ್ಯಲ್ಲೋ. ಸೀನು, ಮಾವನ ಹತ್ರ ಮಾತಾಡಿದ್ಯೇನಪ್ಪ? ಇಲ್ಲ ಅತ್ತೆ, ಮಾವನ್ಗೆ ಹೇಳೋದಕ್ಕೆ ಧೈರ್ಯ ಸಾಲ್ತಾ ಇಲ್ಲ, ಹೇಳೋಕ್ಕಾಗ್ತಾ ಇಲ್ಲ ನನಗೆ. ಸೀನು, ಯೋಚನೆ ಮಾಡೋದಕ್ಕೆ ಟೈಮ್ ಇಲ್ಲ ಕಣೋ. ಮದುವೆ ದಿನ ಹತ್ರ ಬರ್ತಾ ಇದೆ. ಆಮೇಲೆ ಈ ಮದುವೆನ ನಿಲ್ಸೋದಕ್ಕೆ ನಿಮ್ಮ ಮಾವನಿಂದ ಮಾತ್ರ ಅಲ್ಲ, ನನ್ನಿಂದ ಕೂಡ ಆಗೋಲ್ಲ ಕಣೋ. ಮದುವೆ ದಿನ ಹತ್ರ ಬರ್ತಿದ್ದಾಗ ಮದುವೆ ನಿಂತು ಹೋಗೋದು ಅಂದ್ರೆ ನನಗೆ ಯಾಕೋ ಸರಿಯಲ್ಲ ಅನಿಸ್ತಿದೆ. ನೋಡಿ ಅತ್ತೆ, ಅಲ್ಲಿವರೆಗೂ ಬರಕ್ ನಾನು ಬಿಡಲ್ಲ.
ಆದ್ರೆ ಮಾವನ್ ಮುಂದೆ ನಿಂತಾಗ ನನಗೆ ಮಾತೇ ಬರಲ್ಲ. ಒಂದ್ ಕಡೆ ಮಾವನ್ನ ಒಪ್ಪಿಸ್ಬೇಕು, ಇಲ್ಲ ಇನ್ನೊಂದ್ ಕಡೆ ಆದಿನ ನಂಬಿಸ್ಬೇಕು. ಅರ್ಥ ಆಗ್ತಾ ಇಲ್ಲ ಅತ್ತೆ. ಆದ್ಯ ನನ್ನ ಪ್ರೀತಿನ ಈಗಲೂ ಕೂಡ ನಂಬ್ತಾ ಇಲ್ಲ ಅತ್ತೆ. ನೋಡಪ್ಪ ಸೀನು, ಆದ್ಯ ನನ್ನ ಮಾತಿಗೆ ಮರ್ಯಾದೆ ಕೊಟ್ಟಿದ್ದಾಳೆ. ನಿಮ್ಮಿಬ್ರು ಪ್ರೀತಿನ ಮನೇಲಿ ಎಲ್ಲರೂ ಒಪ್ಕೊಳ್ಳೋವರೆಗೂ ಅವಳು ಒಪ್ಕೊಳ್ಳಲ್ಲಪ್ಪ. ನೋಡು, ಅವಳ ವಿಷಯನ ನಾನು ಆಮೇಲೆ ನೋಡ್ಕೋತೀನಿ. ನೀನು ಮೊದಲು ಹೋಗಿ ನಿಮ್ಮ ಮಾವನ ಹತ್ರ ಈ ವಿಷಯನ ಹೇಳು. ಮದುವೆ ಇಷ್ಟ ಇಲ್ಲ ಅಂತ ನಮ್ಮಪ್ಪನ ಹತ್ರ ಹೇಳಾಯ್ತು ಅತ್ತೆ. ಅಯ್ಯೋ ಸೀನು, ಎಂಥ ಕೆಲಸ ಮಾಡಿದ್ಯೋ. ಈ ಮದ್ವೆ ನಿಂತು ಹೋಗ್ತಿದೆ ಅಂತಾಗ್ಲಿ, ನೀನ್ ಆದ್ಯನ್ ಪ್ರೀತಿಸ್ತಿದ್ಯಾ ಅಂತಾಗ್ಲಿ, ನಿಮ್ಮ ಮಾವನ ಬಿಟ್ರೆ ಬೇರೆ ಬೇರೆ ಯಾರಿಗಾದ್ರೂ ಗೊತ್ತಾಯ್ತು ಅಂತ ಇಟ್ಕೋ, ಆದ್ಯನ್ ಕತ್ ಹಿಡಿದು ಹೊರಗಡೆ ನೂಗ್ತಾರೆ ಕಣೋ. ಆಗ ಆದ್ಯನ ಆ ದೇವರು ಕೂಡ ಮತ್ತೆ ಮನೆಗೆ ಕರ್ಕೊಂಡು ಬರೋಕ್ಕಾಗಲ್ಲ. ಅತ್ತೆ, ನೀವು ಭಯ ಪಡಬೇಡಿ ಅತ್ತೆ. ನನಗೆ ನನ್ನ ಪ್ರೀತಿ ಮೇಲೆ ನಂಬಿಕೆ ಇದೆ. ಎಂಥ ಪರಿಸ್ಥಿತಿ ಎದುರಾದ್ರೂ ಆದಿನ್ಗೆ ಯಾವ ಕಷ್ಟ ಬರೋಕ್ಕೂ ನಾನು ಬಿಡಲ್ಲ. ನೋಡಪ್ಪ ಸೀನು, ನಿನ್ನ ಮೇಲೆ ನನಗೂ ನಂಬಿಕೆ ಇದೆ ಕಣೋ. ನಿಮ್ಮಿಬ್ಬರ ಪ್ರೀತಿನ ನಾನು ಒಪ್ಕೋತೀನಿ. ನನ್ನ ಆದ್ಯ ಸಂತೋಷವಾಗಿರ್ತಾಳೆ ಅಂದ್ರೆ ಅದು ನಿಮ್ ಜೊತೆ ಮಾತ್ರನೇ. ಥ್ಯಾಂಕ್ಸ್ ಅತ್ತೆ. ನೀವು ಒಪ್ಕೊಂಡ ಹಾಗೆ ಮಾಮನು ಒಪ್ಕೊಬಿಟ್ರೆ ನನ್ನ ಪ್ರೀತಿಗೆ ಯಾವ ಅಡೆತಡೆನೂ ಇರಲ್ಲ. ಖಂಡಿತವಾಗ್ಲೂ ಒಪ್ಪಿಸ್ತೀನತ್ತೆ. ನನ್ನ ಪ್ರೀತಿನ ನಾನು ಕಾಪಾಡ್ಕೋತೀನಿ. ಸರಿ, ಬರ್ತೀನತ್ತೆ. ರಾಜಿ, ಈ ಪ್ಲೇಸ್ ತುಂಬಾ ಚೆನ್ನಾಗಿದೆ ಅಲ್ವಾ? ಹೌದು ಆದ್ಯ, ನೋಡ್ತಾ ಇದ್ರೆ ನೋಡ್ತಾನೆ ಇರ್ಬೇಕು ಅನ್ಸುತ್ತೆ. ಮಗ ಇಲ್ಲೇ ಇದ್ಬಿಡು, ಮತ್ತೆ ಊರಿಗೆ ಬರ್ಲೇಬೇಡ. ಈ ಪ್ಲೇಸ್ ಅಲ್ಲಿ ಎಷ್ಟು ದಿನ ಬೇಕಾದ್ರೂ ಇರಬಹುದು. ವಾವ್, ಆದ್ಯ ಅಮೆರಿಕದಿಂದ ಬಂದಿದ್ರು ಈ ಪ್ಲೇಸ್ ಬಗ್ಗೆ ತುಂಬಾ ಚೆನ್ನಾಗಿ ತಿಳ್ಕೊಂಡಿದ್ದಾಳೆ. ವಿಕೃತವಾದ ಲೋಕಕ್ಕಿಂತ ದಯೆ ತೋರಿಸೋ ಪ್ರಕೃತಿ ತುಂಬಾ ದೊಡ್ಡದು. ನೀನ್ ಸೂಪರ್ ಆದ್ಯ. ಈಗ ನಾನು ಅನುಷ್ಕಾ ಸೂಪರ್ ಅಂದೆ. ಇಲ್ಲ ಕಣೋ, ಕರೆಕ್ಟಾಗಿ ನೋಡಿದ್ರೆ ಆ ಆದ್ಯನೇ ಸೂಪರ್ ಫಿಗರ್ ಅನ್ನಿಸ್ತಾ ಇದೆ. ಹಾಗೆ ಯಾಕೆ ತಿಳಿಸ್ತಾ ಇದ್ದಾರೆ? ಛಾಯಾ, ನಿನ್ ಫ್ರೆಂಡ್ಸ್ ಏನಾದ್ರು ಬಂದ್ರಾ? ಅದೇ ಈ ಕೋತಿ, ಮೇಕೆ, ನರಿ ಅಂತದ್ದು ಏನಾದ್ರೂ ಕಾಣಿಸ್ತಾ ಹೇಗೆ? ಅದಕ್ಕೆ ಪ್ರೀತಿ ಇರತ್ತೆ. ಕಾಡ್ ಪ್ರಾಣಿಗಳಿಗದೆಲ್ಲ ಅರ್ಥ ಆಗಲ್ಲ ಬಿಡು. ಆದ್ಯ, ನಿನ್ ಫ್ರೆಂಡಿಗೆ ಕಂಟ್ರೋಲ್ ಅಲ್ಲಿರಕ್ ಹೇಳು. ಇಲ್ಲ ಅಡವಿ ಪಾಲಾದ ಸೀತೆ ಕತೆ ತರ ಇರುತ್ತೆ ಇವಳು ಬದುಕು. ಓಹೋ, ನಿಂಗ್ ರಾಮಾಯಣ ಕತೆ ಕೂಡ ಗೊತ್ತಾ?
ನಿನ್ ಕೊಬ್ ನೋಡಿ ಬುದ್ಧಿ ಮಣ್ಕಾಲಲ್ಲಿದೆ ಅಂತ ಅನ್ಕೊಂಡೆ. ಪರವಾಗಿಲ್ಲ, ಸ್ವಲ್ಪ ಜ್ಞಾನನೂ ಇದೆ. ಛಾಯಾ, ನಾವು ಬಂದಿರೋದು ಜಗಳ ಆಡೋದಕ್ಕಲ್ಲ, ಟ್ರಿಪ್ಗೆ. ಬಾ.